ಮತ್ತೆ ಮದುವೆ ಆದ ರಾಧಿಕಾ ಕುಮಾರಸ್ವಾಮಿ. ಹುಡುಗ ಯಾರು ನೀವೇ ನೋಡಿ. ಕುಮಾರಸ್ವಾಮಿ ಮಾಡಿದ್ದೇನು ಗೊತ್ತಾ ರಾಧಿಕಾ ಅವರ ಬಗ್ಗೆ? ಸೊ ಒಂದು ಕುಮಾರಸ್ವಾಮಿ ಮಾಡಿದ್ದನ್ನು ನೋಡಿ ಒಂದು ರಾಧಿಕಾ ಅವರು ಒಂದು ಶಾಕ್ ಆಗಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಕುಮಾರಸ್ವಾಮಿ? ಅಷ್ಟಕ್ಕೂ ಮತ್ತೆ ಮೂರನೇ ಮದುವೆಗೆ ರೆಡಿ ಆದ್ರ ಒಂದು ರಾಧಿಕಾ ಕುಮಾರಸ್ವಾಮಿ. ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಹಾಗೆ ಒಂದು ಕುಮಾರಸ್ವಾಮಿ ಅವ್ರ ಜೋಡಿ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಕುಮಾರಸ್ವಾಮಿ ಅವರ ಫೋಟೋಗಳು ತುಂಬಾ ವೈರಲ್ ಆಗ್ತಾ ಇವೆ. ಇತ್ತೀಚೆಗಷ್ಟೇ ಹೇಳ್ಬೇಕಪ್ಪ ಅಂತಂದರೆ ತುಂಬಾ ವೈರಲ್ ಆಗ್ತಾ ಇವೆ. ಇನ್ನು ಕನ್ನಡದ ಪ್ರಸಿದ್ಧ ನಟಿ ಕೂಡ ಆಗಿದ್ರು ಇವರು. ಹಾಗೆ ನೋಡ್ಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಇವರು ಫಸ್ಟ್ ಮದುವೆಯನ್ನು ಆಗ್ತಾರೆ. ಅದಾದ ನಂತರ ಆ ಒಂದು ನಿಧನನ ಹೊಂತಾರೆ ಹೃದಯಾಘಾತದಿಂದ ಅವರ ಗಂಡ. ಅದಾದ ಮೇಲೆ ಏನಾಗತ್ತೆಪ್ಪ ಅಂತಂದರೆ ಇವರು ಯಾವುದೇ ಒಂದು ಸುದ್ದಿ ಇಲ್ಲದೆ ನಾನು ಒಂದು ಮುಖ್ಯಮಂತ್ರಿ ಆದಂಥ ಒಂದು ಮಾಜಿ ಮುಖ್ಯಮಂತ್ರಿ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಹೆಂಡತಿಯಾಗಿದ್ದೀನಿ, ನಮ್ಮಿಬ್ಬರಿಗೂ ಕೂಡ ಮಗು ಇದೆ ಅಂತಕ್ಕಂಥ ಶಾಕಿಂಗ್ ನ್ಯೂಸನ್ನು ಒಂದು ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾರೆ. ಹಾಗೆ ಕನ್ನಡಿಗರಿಗೆ ಈ ರೀತಿಯಾದ ಒಂದು ಶಾಕಿಂಗ್ ನ್ಯೂಸನ್ನು ಹೇಳ್ತಾರೆ. ಅದಾದ ನಂತರ ಏನಾಗತ್ತೆಪ್ಪ ಅಂತಂದರೆ ನಮ್ಮಿಬ್ಬರಿಗೂ ಕೂಡ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀವಿ ಈಗಲೂ ಕೂಡ ಅನ್ನೋ ಮಾತನ್ನು ಹೇಳಿದಾಗ ಇವರಿಬ್ಬರು ಮದುವೆ ಆಗಿದೆ ಅಂತಕ್ಕಂಥದ್ದು ಕೂಡ ತಿಳಿದು ಬರುತ್ತೆ. ಇವರಿಬ್ಬರು ಕೂಡ ಮದುವೆಯನ್ನು ಕೂಡ ಆಗ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಒಂದು ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಆಗಿರ್ತಾರೆ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು. ಇವ್ರದ್ದು ಎರಡನೇ ಮದುವೆ ಆಗಿರುತ್ತೆ. ಸೊ ಹೌದು ಸ್ನೇಹಿತರೆ, ಇಂದು ಕುಮಾರಸ್ವಾಮಿ ಅವ್ರ ಜೊತೆ ಇವ್ರದ್ದು ಎರಡನೇ ಮದುವೆ ಆಗಿರುತ್ತೆ. ಹಾಗೆ ತುಂಬಾ ಒಂದು ಫೋಟೋಗಳು ವದಂತಿಗಳು ಹರಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅಂದಿನ ದಿನಮಾನಗಳಲ್ಲಿ. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಒಂದು ಸದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಬಿಡುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಇವರೊಂದು ಚಿತ್ರರಂಗಕ್ಕೆ ಕಾಲಿಟ್ಟಿರ್ತಾರೆ. ಚಿತ್ರರಂಗಕ್ಕೆ ಕಾಲಿಟ್ಟಿರೋದ್ರ ಮೂಲಕ ಸೊ ತುಂಬಾ ಒಂದು ಫೇಮಸ್ ಆಗಿರ್ತಾರೆ. ಸೊ ಒಂದು ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇರ್ತಾರೆ. ಇದಕ್ಕಿದ್ದಂತೆ ಒಂದು ಮಿಸ್ ಆಗಿಬಿಡ್ತಾರೆ. ಚಿತ್ರರಂಗವನ್ನು ಬಿಟ್ಟು ತೊರೆದು ಬಿಡ್ತಾರೆ ಚಿತ್ರರಂಗವನ್ನು. ಆಗ ಒಂದು ಕುಮಾರಸ್ವಾಮಿ ಅವ್ರ ಜೊತೆಗೆ ಒಂದು ವಿವಾಹ ಆಗಿದೆ ಅಂತಕ್ಕಂಥದ್ದು ಸುದ್ದಿಗಳು ಹೊರಬರುತ್ತವೆ. ತಮ್ಮಿಬ್ಬರಿಗೂ ಮಗಳಿದ್ದಾಳೆ ಅಂತಕ್ಕಂಥ ಸುದ್ದಿ ಕೂಡ ಹೊರಬರುತ್ತೆ. ಆಮೇಲೆ ಇಬ್ಬರು ಕೂಡ ಒಪ್ಕೊಂಡ್ಬಿಟ್ಟು ಒಂದು ಸಮಾಜದ ಮುಂದೆ ಮದುವೆಯನ್ನು ಆಗ್ಬಿಟ್ಟು ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಬಹಳ ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಬಿದ್ದ ರಾಧಿಕಾ ಅವರು ಮತ್ತೆ ಈಗ ಒಂದು ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬ ವರ್ಷಗಳ ಕಾಲ ಒಂದು ಸಿನಿಮಾ ರಂಗವನ್ನು ತೊರೆದ್ಬಿಟ್ಟು ಸಿನಿಮಾ ರಂಗದಿಂದ ದೂರ ಬಿದ್ದರು. ಸೊ ತುಂಬಾ ಒಂದು ಫೇಮಸ್ ಆಗ್ತಾ ಇದ್ರು. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಅಣ್ಣ ತಂಗಿ, ದೇವರು ಕೊಟ್ಟ ತಂಗಿ, ಒಂದು ಹಲವಾರು ಒಂದು ಸಿನಿಮಾಗಳಲ್ಲಿ ಇವರು ಕೂಡ ಫೇಮಸ್ಸನ್ನು ಆಗಿದ್ದರು. ಸೊ ಯಾವ ರೀತಿ ಅಂದರೆ ತುಂಬ ಫೇಮಸ್ ಆಗಿದ್ದರು ಇವರು. ಆದರೆ ಇತ್ತೀಚೆಗಷ್ಟೇ ಹೇಳಬೇಕಪ್ಪ ಅಂತಂದರೆ ಒಂದು ಕುಮಾರಸ್ವಾಮಿ ಇವರ ಒಂದು ಕೆಲವೊಂದಿಷ್ಟು ವಿಡಿಯೋಸ್ಗಳು, ಫೋಟೋಸ್ಗಳು ಒಂದು ತುಂಬಾ ಒಂದು ಟ್ರೆಂಡ್ ಆದಮೇಲೆ ಇವರಿಬ್ಬರು ಮದುವೆ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಹರಡಿದ್ವು. ಸೊ ಅವಾಗ ಒಂದು ಸಿನಿಮಾ ರಂಗವನ್ನು ಇವರು ತೊರೆದಿದ್ರು. ಆದರೆ ಈಗ ಮತ್ತೆ ಒಂದು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮತ್ತೆ ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಸಿನಿಮಾಗಳ ಪಾತ್ರಗಳಲ್ಲಿ ಇರತಕ್ಕಂಥ ಒಂದು ಸಂದರ್ಭಗಳು, ಕೆಲವೊಂದಿಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇವೆ. ಸೊ ಆ ಫೋಟೋಸ್ಗಳನ್ನು ನೋಡಿ ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಆದರೆ ರಾಧಿಕಾ ಕುಮಾರಸ್ವಾಮಿ ಅವರು ಯಾವುದೇ ಮೂರನೇ ಮದುವೆಯನ್ನು ಆಗ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ನಾನು ಕುಮಾರಸ್ವಾಮಿ ಅವರ ಹೆಂಡತಿಯಾಗಿರ್ತೀನಿ ಅನ್ನೋ ಮಾತನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ. ಸೊ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಅವರ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.